ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಬಿಜೆಪಿಯಲ್ಲೂ ಕೂಡ ಆಂತರಿಕ ಭಿನ್ನಮತ ಒಂದಷ್ಟು ಕಾಣಿಸ್ತಾ ಇದೆ, ಹೇಳಿಕೆಗಳು ಬರ್ತಾನೆ ಇದೆ. ಯತ್ನಾಳ್ ಹಾಗೂ ರಮೇಶ್ ಪ್ರತ್ಯೇಕವಾಗಿ ಒಂದು ಸಭೆಯನ್ನ ನಡೆಸಿದ್ರು. ಈಗ ಬಿಎಸ್ ಯಡಿಯೂರಪ್ಪ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಪ್ರತ್ಯೇಕ ತಂಡದ 3-4 ಸದಸ್ಯರನ್ನ ಸಂಪರ್ಕಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಮಾತನಾಡಿ ಕೂತು ಬಗೆಹರಿಸಿಕೊಳ್ಳೋಣ ಅಂತ ಮಾಜಿ ಸಿಎಂ ಹೇಳಿದ್ದಾರೆ. ದೂರವಾಣಿಯ ಮೂಲಕ ರೆಬೆಲ್ ಲೀಡರ್ಸ್ಗಳಿಗೆ ಈಗ ಬಿಎಸ್ ಯಡಿಯೂರಪ್ಪ ಆಹ್ವಾನವನ್ನ ಕೊಟ್ಟಿದ್ದಾರೆ. 15 ದಿನಗಳ ಹಿಂದೆ ದೂರವಾಣಿ ಕರೆಯನ್ನ ಮಾಡಿದ್ರು ಯಡಿಯೂರಪ್ಪ. ಆದರೆ ಬಿಎಸ್ ಯಡಿಯೂರಪ್ಪ ಅವರ ಆಹ್ವಾನಕ್ಕೆ ಯಾರೂ ಕೂಡ ಈ ರೆಬೆಲ್ ಲೀಡರ್ಸ್ ಸೊಪ್ಪು ಹಾಕಿಲ್ಲ. ನಾವು ಒಬ್ಬೊಬ್ಬರಾಗಿ ಬಂದು ನಿಮ್ಮ ಬಳಿ ಮಾತಾಡೋದಕ್ಕೆ ರೆಡಿ ಇಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಮಾತಾಡೋದಾದ್ರೆ ಕರೀರಿ, ಬರ್ತೇವೆ ಅಂದಿದ್ದಾರೆ. ಯಡಿಯೂರಪ್ಪ ಆಹ್ವಾನಕ್ಕೆ ಉತ್ತರವನ್ನ ಕೊಟ್ಟಿದೆ ಈ ಪ್ರತ್ಯೇಕ ತಂಡ. ಈ ಪ್ರತ್ಯೇಕ ತಂಡ ನಡೆಸಿರುವಂತಹ ಈ ಮೀಟಿಂಗ್ ಇದೆಯಲ್ಲ, ಇದು ಯಡಿಯೂರಪ್ಪ ಅವರಿಗೆ ಜೊತೆಗೆ ಬಿಜೆಪಿಗೂ ಕೂಡ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿದೆ. ಈಗ ಬರ್ತಾ ಇರುವಂತ ಒಂದಷ್ಟು ಹೇಳಿಕೆಗಳಿದೆ. ಯತ್ನಾಳ್ ಆಗಿರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಈ ಒಂದಷ್ಟು ರೆಬೆಲ್ ಲೀಡರ್ಸ್ನ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದು, ಹಾಗಾಗಿ ಈಗ ಅದೆಲ್ಲವನ್ನು ಕೂಡ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಬಿಎಸ್ ಯಡಿಯೂರಪ್ಪ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ರಾಘವೇಂದ್ರ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈ ಭಿನ್ನಮತೀಯರು ಅಥವಾ ಈ ರೆಬೆಲ್ಸ್ಗಳ ಒಂದಷ್ಟು ಹೇಳಿಕೆಗಳಿದೆಯಲ್ಲ, ಬಿಜೆಪಿಗೆ ನುಂಗಲಾರದ ತುತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂಥದ್ದಕ್ಕೂ ಕೂಡ ಬಹಳ ತಲೆ ಕೆಡಿಸ್ಕೊಂಡಿರುವಂತೆ ಕಾಣಿಸ್ತಾ ಇದೆ. ಒಟ್ಟಾಗಿ ಈಗ ಬಿಎಸ್ ಯಡಿಯೂರಪ್ಪ ಅವರು ಕರೆದಿರುವಂತ ಆಹ್ವಾನ, ಅದಕ್ಕೆ ಇವ್ರು ಕೊಟ್ಟಿರುವಂತ ಉತ್ತರ, ಓವರ್ ಆಲ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಘವೇಂದ್ರ. ಪ್ರಮುಖವಾಗಿ ಬಿಜೆಪಿ ಕೋಲ್ಡ್ ವಾರ್ ಬಗ್ಗೆ ಹೈಕಮಾಂಡ್ ಬಿಜೆಪಿ ಪ್ರಯತ್ನ ಪಡ್ತಾರೆ. ಈಗ ಮಾಜಿ ಸಿಎಂ ಯಡಿಯೂರಪ್ಪ ಅವರೇ ಇರತಕ್ಕಂಥದ್ದು. ಇದು ಪ್ರಮುಖವಾಗಿ ಯಡಿಯೂರಪ್ಪ ಸಂಬಂಧಕ್ಕೆ ಕೆಲವೊಂದಿಷ್ಟು ರೆಬಲ್ಗಳ ಜೊತೆಂತಹ ಸಮಾಜಗಳು ಬಿಜೆಪಿ ನಡೀತಾ ಸಮರ ಇದೆ. ಈ ಆಂತರಿಕ ಸಮರವನ್ನು ಏನಾದ್ರೂ ಮಾಡಿ ಸರಿ ಮಾಡಬೇಕು, ಸರಿ ಮಾಡಿ ಕಾಂಗ್ರೆಸ್ಗಿಂತ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ನಾಯಕರು ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಈ ಕಡೆ ಯಡಿಯೂರಪ್ಪನವರು ಮತ್ತು ತಮ್ಮ ಪುತ್ರನ ಒಂದು ಆಡಳಿತ ವೈಖರಿಯನ್ನ ಮತ್ತಷ್ಟು ನಿಟ್ಟಿನಲ್ಲಿ ಏನು ತಮ್ಮ ಪುತ್ರ ಮತ್ತು ತನ್ನ ಮೇಲೆ ನಿರೀಕ್ಷಿಸತಕ್ಕಂತಹ ಕೆಲವೊಂದು ರೆಬಲ್ ನಾಯಕರೇನಿದ್ದಾರೆ ಮತ್ತು ನಾಯಕರೇನಿದ್ದಾರೆ ಅವರನ್ನ ಸಮಾಧಾನ ಪಡಿಸಲಿಕ್ಕೆ ಖುದ್ದಾಗಿ ಯಡಿಯೂರಪ್ಪನವರನ್ನು ಒಬ್ಬೊಬ್ಬರಿಗೆ ದೂರವಾಣಿ ಕರೆಯನ್ನ ಮಾಡಿ ತಮ್ಮ ಮನೆಗೆ ಬಂದ್ಬಿಟ್ಟು ಆಹ್ವಾನವನ್ನ ನೀಡಿದ್ರು.